ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನೋಡ್ರಿ ದಾಲ್ ಯಾವ ಥರ ಮಾಡೋದು ಅಂತ ತೊಗರಿ ಬೇಳೆ ಇದ್ರಿ ಇದು ಚೆನ್ನಾಗಿ ಬೇಳೆ ದಾಲು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಜೀರಾ ರೈಸಿಗೆ ಆಮೇಲೆ ಚಪಾತಿಗೆ ಎಲ್ಲ ಸೆಟ್ ಆಗುತ್ತೆ ನೋಡ್ರಿ. ಇದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ. 1 ಕಪ್ ಚೆನ್ನಾಗಿ ಬೇಳೆ ತೊಗೊಂಡೇನು ನೋಡ್ರಿ, ಅದನ್ನು ತೊಳ್ಕೊಳತ್ತೀನಿ ನೋಡ್ರಿ. ನಾನು ತೊಳ್ಕೊಂಡೇನು ನೋಡ್ರಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನೋಡ್ರಿ. ಕುಕ್ಕರ್ಗೆ ಇದನ್ನು ಬೇಳೆ ಹಾಕ್ಕೊಳತ್ತೇನೆ ನೋಡ್ರಿ. ತೊಗರಿ ಬೇಳೆನೂ ಹಾಕ್ಕೋಬೋದ್ರಿ. ಇದು ಬೇಗ ಕುದೀತಿ ಅಂತ ಇದನ್ನು ತೊಗೊಂಡೇನಿ ನೋಡ್ರಿ. ನಾನು ಕಟ್ ಮಾಡಿರೋ ಸಣ್ಣಗೆ ಕಟ್ ಮಾಡೇನಿ ನೋಡ್ರಿ. ಟೊಮಾಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಮೆಣಸಿನ್ಕಾನು ಉದ್ದುದ್ದಿಗೆ ನಾನು ಕಟ್ ಮಾಡ್ಕೊಂಡೇನಿ ನೋಡ್ರಿ. ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಕೋಬೇಕ್ರಿ ಕುದಿಯೋಕೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕ್ರಿ. ಇವಾಗ 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳತ್ತೇನೆ ನೋಡ್ರಿ. ಉಪ್ಪು, ಇದನ್ನು ಕುದಿಯೋಕೆ ಇಡ್ಕೊಂಬರ್ರಿ. ಈಗ ನೋಡ್ರಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. 2 ಸೀಟಿ ಆದಮೇಲೆ ಇದನ್ನು ತೆಗಿಬೇಕು ನೋಡ್ರಿ. ನಾನು ತೆಗಿತಾ ಇದ್ದೀನಿ ನೋಡ್ರಿ. ಇದಾಗೈತ್ರಿ. ಈಗ ನೋಡ್ರಿ ಯಾವ ಥರ ಕುದೈತಿ ಅಂತ. ಈ ಥರ ಸಣ್ಣಗೆ ಇದು ಕುದಿಬೇಕು ನೋಡ್ರಿ. ಒಗ್ಗರಣೆ ಹಾಕ್ತೀನಿ ನೋಡ್ರಿ. ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಎಣ್ಣೆ ಹಾಕ್ಕೊಂಡೆ ನೋಡ್ರಿ ಒಗ್ಗರಣೆಗೆ. 1 ಟೇಬಲ್ ಸ್ಪೂನು ಹಿಂಗೆ ತೊಗೊಂಡೆ ನೋಡ್ರಿ. ನಾನು 1 ಟೇಬಲ್ ಸ್ಪೂನ್ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೇನೆ ನೋಡ್ರಿ. ಈ ಬೇಳೆ ಹಿಂಗೆ ಕುದಿಸಿಟ್ಕೊಂಡಿದ್ವಲ್ರಿ, ಅದನ್ನು ಒಗ್ಗರಣೆ ಹಾಕ್ಕೊಳತ್ತೇನೆ ನೋಡ್ರಿ. ನೋಡ್ರಿ ಯಾವ ಥರ ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನು ಅರ್ಜೆಂಟಿಗೆ ಮಾಡ್ಕೋಬೋದು. ಚಪಾತಿಗೆ ಆದಮೇಲೆ ಪೂರಿಗೆ, ಗೀ ರೈಸ್ಗೆ, ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ನೋಡ್ರಿ. ಇದು ಈ ಥರ ಈಸಿಯಾಗಿ ನೀವು ಮಾಡ್ಕೋಬೋದ್ರಿ. ತೊಗರಿ ಬೇಳೆಗಿಂತ ಇದು ಇನ್ನೂ ಬೇಗ ಕುದಿಯುತ್ತೆ ನೋಡ್ರಿ. ಈ ಥರ ಮಾಡಿಕೊಂಡ್ರೆ ಬೇಳೆಗೆ ಇನ್ನೂ ಚೆಂದಾಗ ಕುದಿಸ್ಕೊಳತ್ತೀನಿ ನೋಡ್ರಿ. ನಾನು ಕುಕ್ಕರಿಗೆ ಏನು ಹಾಕ್ಕೊಂಡಿದ್ವಲ್ರಿ, ಅದಕ್ಕೊಂಚೂರು ಹಾಕಿರುತ್ತಲ್ರಿ ಬೇಳೆ, ಅದಕ್ಕೊಂದು ಸ್ಪೂನು 1 ಲೋಟ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳತ್ತೀನಿ ನೋಡ್ರಿ. ನಾನು ನೋಡಿದ್ರಲ್ಲ ಯಾವ ಥರ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಅಂತ. ನಾನು ಸರ್ವ್ ಮಾಡ್ಕೊಳತ್ತೀನಿ ನೋಡ್ರಿ. ನೀವು ಟ್ರೈ ಮಾಡಿ ಹೆಂಗೆ ಬಂದೈತಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.